ಯಪ್ಪ ಬಾರ ಯಪ್ಪ ಮನಿ ಎಲ್ಲ ಬಡ ಬಡ ಅನ್ನಕತ್ತೈತೆ ನೋಡು. ನಿನ್ನ ಮಕ್ಕಳು ಗಿಲಿ 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 ಅಂತ ನಕ್ಕೊಂತ ಆಡ್ಕೊಂತ ಜಗಾಡ್ಕೊಂತ ಆಡ್ಕೊಂತ ಕರ್ಕೊಂತ ಮನಿ ತುಂಬಾ ನಮ್ನಿ ಗಿಳಿ ಮರಿ ಆಡ್ದಂಗ ಹಾರಾಡ್ತಿದ್ದು. ಯಪ್ಪ ಎಲ್ಲ ಮನಿ ಎಲ್ಲ ಬಡ ಬಡ ಅಂದು ಒಂದು ಓಡ್ಸಾಕತ್ತೈತೆ ಯಪ್ಪ. ಮನಿ ಬಿಟ್ಟು ಹೊರ ನಡ್ರಿ ಅಂತಂದ ನಮ್ಮನಿ ಮನಿ ಬಡ ಬಡ ಅನ್ನತೈತೆ ಮಗನ. ಯಪ್ಪ ಮಗನ ಇಂಥ ಸ್ಥಿತಿ ನಿನಗೆ ಈಗ ಬಂತಲ್ಲೋ, ನಾನು ಹೆಂಗೆ ನೋಡ್ಲತ್ತ ಮತ್ತೆ ನನಗೆ ಹೊಟ್ಟೆಗೆಲ್ಲ ಕಳಕಿತ್ತು ಬರಕತ್ತವ ಮಗನ. ಯವ್ವ ನಾನು ನನ್ನ ರಾಣಿನ ಬಿಟ್ಟು ನಾನಿರಲ್ಲ. ನನ್ನ ಮಕ್ಕಳು, ನನ್ನ ಸುಕೂಸು, ನನ್ನ ಕಂದಮ್ಗಳು ನಾನು ಬಿಟ್ಟು ನಾನು ಬದುಕಕ್ಕೆ ಸಾಧ್ಯನೇ ಇಲ್ಲ. ನಾನು ರಾಣಿಯಲ್ಲಿ ಬಿದ್ದು ಸತ್ತ ನಾನು ಅಲ್ಲಿ ಹೋಗ್ಸಾಯ್ತೀನಿ. ನೀವೆಲ್ಲರೂ ಇಲ್ಲಿ ಆರಾಮಿರ್ರಿ, ಎಲ್ಲ ನೀವು ಆಸ್ತಿ ಎಲ್ಲ ನೀವು ನೋಡ್ಕೊಂಡು ಚೆಂದಿಗಿರ್ರಿ. ಆದ್ರೆ ನನಗೆ ಮಾತ್ರ ಆಕಿನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ನಾನಿರಲ್ಲ, ನಾ ಹೋಗ್ತೀನಿ. ಅಣ್ಣ ನಿಲ್ಲು, ದುಡುಕೋ ನಿರ್ಧಾರ ಒಳ್ಳೇದಲ್ಲ. ಅಲ್ಲಣ್ಣ, ನೀನು ಎಷ್ಟು ಸ್ವಾರ್ಥಿದೆ ಅಂದ್ರ, ಅಲ್ಲ ನಾವು ನಿನ್ನ ಜೊತೆಗೆ ಅಲ್ಲ ಹುಟ್ಟಿದ್ದು, ಜೊತೆಗಾರರು ಹುಟ್ಟದ್ಲಿಂದ ನಿನ್ನ ಜೊತೆಗದೀವಿ. ತಾಯಿ ನಿನ್ನ ಹಡದಕ್ಕೆ ಇಲ್ಲೇ ಅದಳ, ಅಕ್ಕಿಲ್ಲೇ ಇದಳ. ಅಲ್ಲ ನಿನಗೆ ನಾವು ಯಾರು ಕಣ್ಣಿಗೆ ಕಾಣಿಸ್ವಲ್ವ? ನಮ್ಮ ದುಃಖ ನಮ್ಮ ಕಣ್ಣೀರು ನಿನಗೆ ಯಾವುದು ಅರ್ಥ ಆಗೋಲ್ತಾ? ಈಗ ಅಲ್ಲಿ 3 ಜೀವ ಕಳ್ಕೊಂಡು ನಾವು ಎಷ್ಟು ನೋವು ಅನ್ಭವಿಸಕತ್ತೀವಿ. ಮತ್ತೆ ಮೇಲೆ ನೀನು ಬತ್ತು ಹಿಂಗೇನಾರ ಮಾಡ್ಕೊಂಡ್ರೆ ನಾವು ಬದುಕಿರ್ತೀವಿ? ನೀನ ವಿಚಾರ ಮಾಡು. ನಿನ್ನ ಸ್ವಾರ್ಥಕ್ಕೆ ನೀನು ಏನಾದ್ರು ಮಾಡಿದ್ರೆ ನಾವು ಯಾರು ಸಲ ಬದುಕಿರ? ನಂಗಿದ್ರೆ ನಾವು ಬಂದ್ಬಿಡ್ತೀವಿ. ನಡಿ, ನೀನೆಲ್ಲಿ ಹಾರಿತ್ನಿ ಅಂತಿಲ್ಲ, ನಾವು ಅಷ್ಟರು ಅದ ಇದ್ರಾಗ ಹಾರ್ಬಿಡ್ತೀವಿ. ಬೇಡ ಬಾ, ಹೋಗಂಗಿದ್ರೆ ಅಷ್ಟರು ಹೋಗಿಬಿಡಂಬಾ. ಛೇ ಬೇಡ, ನನ್ನ ಸಲುವಾಗಿ ನೀವೆಲ್ಲ ಯಾಕೆ ಇದು ಮಾಡ್ತೀರಿ? ಬೇಡ, ನೀವು ಆರಾಮಿರ್ರಿ. ಆದ್ರೆ ನನಗೆ ಬಿಟ್ಟಿರೋ ಶಕ್ತಿ ಆಗವಲ್ತು. ನಾನು ಪ್ರೀತಿ ಮಾಡಿದ್ನಿ. ನನ್ನ ಮಕ್ಕಳು ನನ್ನ ಕಣ್ಣು ಮುಂದೆ ಬಂದು ಕಾಡಾತು. ನನಗೆ ಅವ್ರನ್ನ ಬಿಟ್ಟಿರೋ ಶಕ್ತಿ ಇಲ್ಲ, ಇರೋಂಗೂ ಇಲ್ಲ. ನನ್ನ ಬದುಕಕ್ಕೆ ಆ ಶಕ್ತಿ ಉಳಿವಲ್ತು, ಆಗವಲ್ತು, ನನ್ನ ಕೈಲೇ ಆಗವಲ್ತು. ಮಗನ ನೋಡಪ್ಪ, ಎಲ್ಲರ ಜೀವನದಾಗೂ ಕಷ್ಟ ದೇವ್ರು ಕೊಡ್ತಾನ. ಅದನ್ನ ಎದುರಿಸಿ ನಿಲ್ಬೇಕು. ಹಂಗಂತಂದು ಹೇಳಿ ಹಂಗ ನಮ್ಮ ಜೀವನ ತಕ್ಕೊಳ್ಳೋದಲ್ಲದು ಜೀವನ. ನೋಡು, ನಾವೆಲ್ಲ ಅದೀವಿಲ್ಲ. ನಿಮ್ಮ ಅಪ್ಪ ಸತ್ತಾಗ ನಾನು ಎಷ್ಟಿದ್ದೆ? ನಾನು ಸಣ್ಣ ವಯಸ್ಸಿನಾಗ ನಿಮ್ಮ ಅಪ್ಪ ಸತ್ತ. ನಿಮ್ಮನ್ನ ಹಂಗ ಬೆನ್ನಿಗೆ ಕಟ್ಕೊಂಡು ಕೂಲಿ ನಾಲಿ ಮಾಡ್ಕೊಂತ ನಿಮ್ಮನ್ನ ಎಷ್ಟು ಜೋಪಾನ ಮಾಡಿ ಜತ್ನ ಮಾಡಿ ದೊಡ್ಡವ್ರು ಮಾಡೀನಿ. ಇವಾಗ ನೀವು ಒಂದು ಸ್ಥಾನ ಬಂದು ಒಂದು ಚುಳು ಇದಾಗಿರಿಲ್ಲ. ಹಂಗಪ್ಪ ಜೀವನ. ದೇವ್ರು ಒಂದು ಕಳ್ಕೊಂತಾನ ಒಂದು ಕೊಡ್ತಾನ, ಅಲ್ಲ ಒಂದು ಕಸ್ಕೊಂತಾನ ಒಂದು ಕೊಡ್ತಾನಪ್ಪ ದೇವ್ರು. ಹಂಗಂತಂದು ನಾವು ನಮ್ಮ ಜೀವನ ಕಳ್ಕೊಬಾರ್ದಪ್ಪ. ಇವತ್ತು ಇದನ್ನ ಕಸ್ಕೊಂಡಂದ್ರೆ ನಾಳೆ ಏನೋ ಒಂದು ಇನ್ನೊಂದು ಕೊಡಕ್ಕೆ ಕಾಯ್ತಿರ್ತಾನೆ ಅಷ್ಟೇ. ಅದು ಕಾಯಬೇಕು ಅಷ್ಟೇ, ನಾವು ಕಾಯ್ಬೇಕು. ಆದ್ರೆ ಇಂಥ ನಿರ್ಧಾರ ಮಾಡ್ಬೇಡ. ಈ ವಯಸ್ಸ ತಾಯಿಗೆ ಕಷ್ಟ ಕೊಡಬೇಡ ಮಗನ. ನಾನು ಬದುಕಿರಂಗಿಲ್ಲಪ್ಪ, ಬದುಕಿರಲ್ಲ. ಯವ್ವ ಅಳಬೇಡ, ಬೇಡ. ನನ್ನಿಂದ ಯಾರಿಗೂ ನಾನು ಕಷ್ಟ ಕೊಡಲ್ಲ. ಬೇಡ, ಇಲ್ಲ ತಗೋ, ನಾ ಇಲ್ಲ. ನಾನು ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ. ಎಲ್ಲಿಗೆ ಹೋಗ್ಬರ್ತೀನಿ ಅಣ್ಣ? ನಾನು ಬರ್ತೀನಿ ನಿನ್ನ ಜೊತೆಗೆ. ಇಲ್ಲ ಬೇಡ, ನನ್ನ ಮನಸ್ಸು ಸಮಾಧಾನ ಇಲ್ಲ. ಸ್ವಲ್ಪ ಎಲ್ಲರೂ ಕುತ್ಕೊಂಡು ಹತ್ತು ಸಮಾಧಾನ ಮಾಡ್ಕೊಂಡು ಬರ್ತೀನಿ, ವಾಪಸ್ ಬರ್ತೀನಿ. 1 ತಾಸು 2 ತಾಸನೇ ಬರ್ತೀನಿ. ಮಂಜು ಹೋಗ್ಬಿಡು. ಆತನ ಮನಸ್ಸಾರು ಎಲ್ಲಿ ಹೇಳ್ಬೇಕು ಅನ್ಸುತ್ತೆ ಅಲ್ಲಿ ಹತ್ತು ಸಮಾಧಾನ ಮಾಡ್ಕೊಂಡು ಬರ್ಲಿ. ಆತನ ಮನಸ್ಸಿನ ದುಃಖನರೆಲ್ಲ ಹೊರಗೆ ಹಾಕಿ ಬರ್ಲಿ. ಬೇಡ, ಆತೊಬ್ಬ ತಗೋ ಬರ್ಲಿ, ಸುಮ್ಮನೆ ಬಿಟ್ಬಿಡ್ರಿ. ಇದೇನು ದೇವ ಮಾವ ನೋಡಿದ್ರೆ ಹಿಂಗಂತಾನ, ನಾ ಸಾಯ್ತೀನಿ, ನಾನು ಹಂಗ ಹಿಂಗಂತಾನ ಅಲ್ವೇ? ಮಾವ ಒಂದು ಒಳ್ಳೆ ಇದ್ರಾಗಿಂದ ಹೊರಗೆ ಬರಲಿಲ್ಲ ಅಂದ್ರೆ ನಾನು ಹೆಂಡತಿ ಮಕ್ಕಳು ನೆನಪಿನಾಗ ಜೀವನ ಪರ್ಯಂತ ಇರ್ತೀನಿ ಅಂದ್ರೆ ಹೆಂಗೆ ಮಾಡೋದು ಮತ್ತೆ? ಸೀತಾ, ಏನಾಗಲ್ಲ. ಅದು ಇವತ್ತಿನ ಶಾಕ್ ಐತಲ್ಲ, ಮನಸ್ಸಿಗೆ ನೋವಾಗೈತೆ ಆತಗ. 1-3 ತಿಂಗಳ 4 ತಿಂಗಳ ಅನ್ನೋದ್ರಾಗ ಸ್ವಲ್ಪ ಆ ನೋವಿನಿಂದ ಹೊರ ಬರ್ತಾನೆ. ಅವಾಗ ನೋಡೋಣ. ಸ್ವಲ್ಪ ನೀನು ಆತಗ ಹಂತಲಿರು, ಒಟ್ಟು ಸಮಾಧಾನ ಮಾಡು. ನಾವೆಲ್ಲ ಆತ ಸಮಾಧಾನ ಮಾಡತ್ತೀವಿ, ನೀ ಅಷ್ಟು ದೂರ ನಿಂತಿದವ. ಹಂತಲ್ಲಿ ಬರ್ಬೇಕು. ಹಂತಲ್ಲಿ ಬಂದು ಆತಗ ಮೈಕೈ ಮುಟ್ಟಂಗೆ ಮಾಡಿ ರಂಬಿಸಿ ಗಲ್ಲ ಹಿಡಿದು ಕಣ್ಣೀರು ಒರೆಸಿ ಸ್ವಲ್ಪ ಪ್ರೀತಿ ತೋರಿಸ್ಬೇಕು ನೀನು. ಅಂದ್ರೆ ಆತಗ ನನಗೆ ಅಂತಂದು ಇನ್ನೊಂದು ಜೀವ ಐತಲ್ಲ ಅಂತ ಅನ್ನಂಗೆ ನೀ ಮಾಡ್ಬೇಕು. ಹಂಗೆ ಮಾಡ್ಕೊಂತ ರಂಬಿಸ್ಕೊಂತ ಆತನ ಮನಸ್ಸು ಗೆಲ್ಲಬೇಕು. ಆ ರಾಣಿ ಕಡೆ ಇರೋಂಥ ಮನಸ್ಸನ್ನ ನಿನ್ನ ಕಡೆ ವಾಲಿಸ್ಕೋಬೇಕು. ಅದು ಶಾಣ್ಯರ ಲಕ್ಷಣ. ಹೌದಲೇ, ಇನ್ನು ನೀನು ನೋಡು. ಆತಗೆಲ್ಲ ನಾಷ್ಟ ಕೊಡೋದು, ಊಟ ಕೊಡೋದು, ಆತಗೆ ಬಚ್ಚಲಕ್ಕೆ ಹೋದ್ರೆ ಅರ್ಬಿ ಕೊಡೋದು, ಆತಗೆಲ್ಲ ನೋಡ್ಕೊಳ್ಳೋದು ನೀನು ನೋಡಿದ ಮೇಲೆ. ಆ ರಾಣಿ ಏನೇನು ಕೆಲಸ ಮಾಡ್ತಿದ್ಲು ಎಲ್ಲ ಆತಗೆ ಏನೇನು ಬೇಕೆಲ್ಲ ನೀನು ನೋಡ್ಕೋಬೇಕಾ? ನಾ ಹೇಳಿ ನೋಡು. ಅಂದ್ರಲ್ಲಿ ಆತಗ ನಿನ್ನ ಕಡೆ ಮನಸ್ಸು ಬರುತ್ತೆ. ಆತನ ಮನಸ್ಸು ಗೆಲ್ಲಬೇಕು ಮತ್ತು ನೀನು. ಆತ ಅಷ್ಟೇ ಮಾಡ್ತೀನಿ. ಈಗ ಬರ್ಲಿ ನೋಡು ಮಾವ, ಹೆಂಗೆ ಮಾಡ್ತೀನಿ ಆತ ಉಪಚಾರನ. ನನ್ನ ರಾಣಿ, ನನ್ನ ಮಕ್ಕಳು, ಇಲ್ಲಿಂದ ನನ್ನ ಮಕ್ಕಳನ್ನ ಕಳ್ಕೊಂಡೆ, ಇಲ್ಲಿಂದ ನನ್ನ ರಾಣಿನ ಕಳ್ಕೊಂಡೆ. ಅಪ್ಪ ದೇವ್ರೆ, ಎಲ್ಲರ ವಾಪಸ್ ಎದ್ದು ಬಂದ್ಬಿಡ್ಲಿ ನನ್ನ ಮಕ್ಕಳು. ನನ್ನ ಹೆಂಡತಿ ಎದ್ದು ಬಂದ್ಬಿಡ್ಲಪ್ಪ ದೇವ್ರೆ. ನಾನು ಹೆಂಡತಿ ಎತ್ತಿ ಕೊಡ್ತೀನಿ, ನನ್ನ ಜೀವನೇ ಕೊಡ್ತೀನಿ. ಆದರೆ ನನ್ನ ಮಕ್ಕಳು, ನನ್ನ ಹೆಂಡತಿ ಬರಲು. ಯಪ್ಪ ದೇವ್ರೆ, ಹೆಂಗೆ ಬದುಕಲಿ ನಾನು ಅವ್ರನ್ನ ಬಿಟ್ಟು? ಹೆಂಗಿರಲಿ ನಾನು? ಅಯ್ಯೋ, ಎಲ್ಲದಿ ರಾಣಿ, ಎಲ್ಲದೂ ನನ್ನ ಮಕ್ಕಳು. ಅಪ್ಪ ದೇವ್ರೆ, ನನಗೆ ಜಗನ ಬಿಟ್ಟು ಹೋಗಕ್ಕೆ ಮನಸ್ಸು ಬರುವಲ್ತು. ಎಲ್ಲರ ನನ್ನ ಮಕ್ಕಳು ನನಗೆ ವಾಪಸ್ ಓಡಿ ಪಪ್ಪ ಅಂತ ಬರ್ತಾವೋ ಏನು? ಎಲ್ಲಿ ನನ್ನ ಹೆಂಡತಿ ರೀ ಅಂತ ಎಲ್ಲಿ ಬರ್ತಾಳೋ ಏನು? ಇಲ್ಲೆಲ್ಲರ ತಪ್ಪಿಸ್ಕೊಂಡು ಪಾರಾಗಿ ಉಳ್ಕೊಂಡ್ರು ಹೋದಲ್ಲ, ಬಂದರೂ ಬರ್ಬೋದಲ್ಲ ಅಂತ ಅನ್ಸತೈತಿ. ನನಗೆ ಈ ಜಗನ ಬಿಟ್ಟು ಹೋಗಕ್ಕೆ ಮನಸ್ಸು ಬರುವಲ್ತು. ನಾನು ಎಲ್ಲಿ ಬಂದೆ? ಅಲ್ಲ, ನನಗೆ ಗೊತ್ತಿಲ್ಲ ನಾನು ಎಲ್ಲೆಲ್ಲಿ ಹೊಂಟಿನೋ, ಏನೇನೋ ನನಗೇನೋ ಅರ್ಥನೇ ಆಗವಲ್ತು. ನಾನು ಇಲ್ಲಿ ಯಾಕೆ ಬಂದೆ? ಇದು ನೋಡಿದ್ರೆ ಎಷ್ಟು ಅಂಜಿಕೆ ಬರಂಗೈತಿ. ಮನಿ ಇಲ್ಲಿ ಯಾರದಾರ? ಅಲ್ಲ, ನಾನು ನನ್ನ ಮನೆಗೆ ಹೋಗ್ಬೇಕಿತ್ತಲ್ಲ. ನನಗೆ ಗೊತ್ತಿಲ್ಲಂಗೆ ಎಲ್ಲೆಲ್ಲೋ ಹೊಂಟು ಬಿಟ್ಟಿನಲ್ಲ. ನಾನು ಏನು ಮಾಡಲಿ? ನಾ ಯಾರನ್ನ ಕರೀಲಿ, ಯಾರನ್ನ ಕೇಳಲಿ? ನಾನು ಯಾರಂತೆಲ್ಲ ಕಷ್ಟ ಹೇಳ್ಕೊಳ್ಳಿ? ನನಗೆ ಇಲ್ಲೆಲ್ಲ ಭಯ ಅನ್ಸತ್ತೈತಿ. ನನಗೇನೋ ಒಂಥರ ಭಯ. ಯಪ್ಪ, ನನಗಿಲ್ಲಿ ಯಾರು ನನ್ನವ್ರಂತಿಲ್ಲ. ನಾನು ಏನು ಮಾಡಲಿ? ಚೀರ್ ಬಿಡ್ಲಾ? ಚಿಕ್ಕ ಚೀರ್ ಹತ್ತು ಬಿಡ್ಲಾ? ಅಥವಾ ನಾನು ಯಾರು ಕೇಳೋರದಾರ? ನನಗೆ ಏನಾಗ್ತೈತಿ?
ಆಗತೈತಿ. ನಾನು ಎಲ್ಲದೀನಿ, ನಾ ಎಲ್ಲ ಹೊಂಟೇನಿ. ರೀ ರೀ ಅಲ್ಲಿ ನೋಡ್ರಿ ಯಾರೋ ಪಾಪ ಈಗ ತಾನ ಸತ್ತು ಎದ್ದು ಆತ್ಮ ಬಂದಿದ್ದಂಗೆ ಅದರ. ಅಲ್ಲಿ ನೋಡ್ರಿ ಪಾಪ ಅಳಕತ್ತಾಳ. ಆಕೆಗೆ ಈಗ ಹೊಸ್ತಾಗೆಲ್ಲ ಈ ಪ್ರಪಂಚ ಆಕೆಗೆ ಒಂಥರ ಭಯ ಹಾಕಿದ್ದಂಗೆ ಐತಿ. ಪಾಪ ಕಂಗಾಲಾಗಿ ಅಳಕತ್ತಾಳ. ಬರ್ರಿ ಆಕೆ ಜೊತೆಗಿದ್ದು ಸ್ವಲ್ಪ ಸಹಾಯ ಮಾಡೋಣ ಬರ್ರಿ. ಹೌದೌದು ಪಾಪ ನಡಿ. ಎಷ್ಟು ಕಷ್ಟ ಅನುಭವಿಸಿದ್ಲು, ಯಾಕೆ ಸತ್ಲು ಏನಂತ ವಿಚಾರನಾರ ಮಾಡಿ ಸ್ವಲ್ಪ ಮನಸ್ಸು ಹಗರ್ ಮಾಡೋಣ. ಪಾಪ ಬಾ. ಅಂಜಬೇಡ ಮಗಳ, ಅಂಜಬೇಡ. ನಾವೊಂದ ದೆವ್ವಲ್ಲವಾ, ಈಗ ನೀನು ದೆವ್ವಾಗಿ ಮಗಳ. ಇಲ್ಲಿ ನೋಡು, ಆಗಿಲ್ಲ ಅಂದ್ರೂ ಆಗಿರೋದಂತ ಸತ್ಯ ನಾವು ಒಪ್ಕೋಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಒಪ್ಕೋ, ಜೀವನನೇ ಇಷ್ಟು. ಈಗ ನೀನು ಆಗಿದ್ದಿ ಅದನ್ನ ನಿನಗೆ ಅರ್ಥ ಆಗೋಲ್ತು. ಸ್ವಲ್ಪ ನಿನಗೆ ಭಯ ಅನ್ಸತೈತಿ. ಬದುಕಿದ್ದಾಗ ದೆವ್ಗಳ ಬಗ್ಗೆ ಕೇಳಿರ್ತೀಯಲ್ಲ, ಅದನ್ನ ಈಗ ನಾನು ಹಂಗಾಗಿನಲ್ಲ ಅಂತ ನಿನಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗೋಲ್ತು. ಆದರೆ ನಿಜ ವಾಸ್ತವನ ಅರ್ಥ ಮಾಡ್ಕೊಂಡು ಅದಕ್ಕೆ ಒಪ್ಕೊಳ್ಳೋದು ಕಲಿಬೇಕು ಮಗಳ. ಈಗ ನಮ್ಮ ಬಗ್ಗೆ ಅಂಜಬೇಡ, ನಾವು ಏನೂ ಮಾಡಲ್ಲ. ನೀನು ಅತ್ಕೊಂತ ಕಂಗಾಲಾಗಿ ಬಂದದ್ದಕ್ಕೆ ನಾವು ಏನು ಪಾಪ ಹುಡುಗಿ ಸಣ್ಣ ವಯಸ್ಸು ಸಣ್ಣದು ಏನೋ ಹಂಚ್ಕೊಂಡೈತೆ, ಸಹಾಯ ಮಾಡೋಣ ಅಂತ ಬಂದೀವಿ. ನಿನಗೇನಾರ ಸಹಾಯ ಬೇಕನ್ನ? ನನಗಿಲ್ಲಿ ಭಯ ಆಗತೈತಿ. ನಾನಿಲ್ಲಿ ಯಾರನ್ನಂತ ನೋಡ್ಲಿ, ನಾನು ಯಾಕೆ ಇಲ್ಲಿ ಬಂದೀನಿ? ಇಲ್ಲೆಷ್ಟು ಭಯಾನಕರ ಐತಿ. ಇಲ್ಲೆಲ್ಲ ಭಾಳ ವಿಚಿತ್ರ ಅಂಜಿಕ್ ಬರಂಗೈತಿ. ನನಗೆ ನೋಡಿದ್ರೆ ಭಾಳ ಅಂಜಿಕ್ ಬರಾಕತೈತಿ. ನನಗೆ ನನ್ನವರು ಅಂತ ನಾನು ಯಾರು ಬಂದು ಹೇಳ್ಕೊಳಕ್ಕೂ ಇಲ್ಲ, ಯಾರೂ ಇಲ್ಲ. ನಂಗೆ ಏನು ಮಾಡಲಿ ನಾನು? ಹಂಗವ ಮತ್ತ ಭೂತಗಳ ಲೋಕ ಅಂದ್ರೇ ಹಿಂಗ, ಅದು ಯಾವಾಗಲೂ ಭಯಾನಕನಾಗ ಇರುತ್ತೆ. ಯಾಕಂದ್ರೆ ಭೂತಗಳು ಭಯ ಬರಂಗೆ ಇರ್ತಾವಲ್ಲ, ಹಾಗಾಗಿ ಅದ್ರ ಲೋಕನ ಭಯ ಬರಂಗೆ ಇರುತ್ತೆ. ಅದೆಲ್ಲ ಬಿಡು. ಈಗ ನೀನು ಸಮಾಧಾನ ಮಾಡ್ಕೋ ಸ್ವಲ್ಪ. ಯಾಕೆ ಇಷ್ಟು ಸಣ್ಣ ವಯಸ್ಸಿಗೆ ನೀನು ಯಾಕೆ ಸತ್ತಿ? ಅದೇನಂದ್ರೆ ನನ್ನ ಹೊಳೆಗೆ ಹಾಕಿ ಕೊಂದುಬಿಟ್ರು. ಹೌದಾ? ಯಾಕವ್ವ? ಯಾರು ಕೊಂದರು? ಅವರು ಬೇರೆ ಯಾರು ಅಲ್ಲ, ಇಂಥ ಪಾಪಿಗಳ ಅಲ್ಲ. ಉಪಕಾರ ಮಾಡಿದರಿಗೆ ಅಪಕಾರ ಮಾಡೋದಂದ್ರೆ ಇದಕ್ಕೆ ಅನ್ಸುತ್ತ ಬಹುಶಃ. ಥೂ, ಅವ್ರ ಜನ್ಮಕ್ಕೆಷ್ಟು. ಅವ್ರನ್ನ ಹಂಗೆ ಸುಮ್ಮನೆ ಬಿಡಬಾರ್ದು. ಅವ್ರು ಯಾರಂತ ತೋರಿಸು, ನಾನು ಅವ್ರನ್ನ ರಕ್ತ ಕೊಡ್ಬಿಡ್ತೀನಿ ಅವ್ರದ್ದು. ಆದರೆ ನನಗೆ ಚಿಂತೆ ಆಗಿರೋದು ನನ್ನ ಮಕ್ಕಳೆಲ್ಲದವು. ಅವ್ರನ್ನ ಅವಾಗಿಂದ ಹುಡುಕೊಂತ ನಾ ಎಲ್ಲ ಅಡಕತ್ತೀನಿ ಅಂತಲೂ ಗೊತ್ತಾಗೋಲ್ತು. ನನ್ನ ಮಕ್ಕಳನ್ನ ಅವ್ರು ಬಿಟ್ಟಿರಂಗಿಲ್ಲ. ನನ್ನ ಮಕ್ಕಳನ್ನ ಒಳಗೆ ಹಾಕಿ ಕೊಂದಿರ್ತಾರ. ನನ್ನ ಮಕ್ಕಳು ಇಲ್ಲಿ ಕಾಣವಲ್ಲು. ನಿಮಗಾರ ಗೊತ್ತಾಗತ್ತಾ ನೋಡ್ರಿ? ನಿಮ್ಗೆಲ್ಲರ ಗೊತ್ತಾದ್ರೆ ಇಲ್ಲಿ ಯಾರನ್ನಾರ ಕೇಳ್ರಿ. ನನ್ನ ಮಕ್ಕಳು ಇಲ್ಲದವ ಅಂತ ಹುಡುಕಿಸ್ಕೊಡ್ರಿ. ಇಲ್ಲಾದರೂ ನನ್ನ ಮಕ್ಕಳ ಜೊತೆ ನಾನು ಇರ್ತೀನಿ. ಹೌದಾ? ಅಯ್ಯೋ ಪಾಪಿಗಳ, ಅಲ್ಲ ಹಸು ಕಂದಮ್ಗಳ್ನೂ ಬಿಟ್ಟಿಲ್ವಾ? ಥೂ, ಎಂಥ ನೀಚರಿರ್ಬೇಕು ಅವರು. ರೀ ಒಂದು ಸ್ವಲ್ಪ ಕೇಳ್ತೀರನ ಯಾರನ್ನಾರ ಯಾವಾರ ಈಗೀಗ ಹಸು ಗೂಸ್ಗಳು ಯಾವಾರ ಬಂದವನ್ನ ಭೂತ್ಲೋಕಕ್ಕೆ ಅಂತಂದು? ತಡಿ ಹೋಗಿ ವಿಚಾರ ಮಾಡ್ಕೊಂಡ್ ಬರ್ತೇನೆ. ನೋಡು, ನೀನು ಅಂಜಕ್ ಹೋಗ್ಬೇಡ. ಈಗ ಇದು ನಮ್ಮನೆ, ಇದು ನಾನು ಇವ್ರು ಇರೋದು. ಇದು ನಿಮ್ಮ ಮೇಲೆ ದೆವ್ಗಳಿಗೆಲ್ಲ ಬರೀ ಬೀಳು ಬಿದ್ದ ಮನೆ, ಪಾಳು ಬಿದ್ದ ಮನೆ ಅಂತವ ನಮಗೆ ಅರಮನೆ. ನಿಮ್ಮಂಗ ಬದುಕಿದ್ದಾಗೆಲ್ಲ ಹಿಂಗೆ ಚಲೋ ಅರಮನೆಗಳು ಅಂತ ಮನೆ ಅಲ್ಲವ. ದೆವ್ಗಳಿಗೆ ಅವತ್ತು ಇಂಥ ಮನೆಗಳೇ. ಏನು ಮಾಡೋಕ್ಕಾಗಲ್ಲ. ನಾವು ಭಾಳ ವರ್ಷದಿಂದ ಇಲ್ಲೇ ವಾಸ ಮಾಡ್ಕೊಂಡಿದ್ದೀವಿ. ಇನ್ನು ನೀನು ನಮ್ಮ ಜೊತೆಗೆ ಇರ್ತೀನಿ ಅಂದ್ರೆ ಇರು, ನಮ್ಮ ಮಗಳಾಗಿ ನೀನು ನಮ್ಮ ಜೊತೆಗೆ. ಯಾಕಂದ್ರೆ ಪಾಪ ನಿನಗೆ ಎಲ್ಲಿ ಏನಂತ ಗೊತ್ತಿಲ್ಲ, ಇಷ್ಟು ಕಷ್ಟಪಡಕತ್ತಿ, ಎಲ್ಲಿ ಅಲ್ಲಿ ಅಡ್ಡಾಡ್ತೀವಿ, ಆಮೇಲೆ ಒಬ್ಬಕ್ಕೆ ಇದೀವಿ. ಬೇಡ, ಇಲ್ಲೇ ನಮ್ಮ ಜೊತೆಗೆ ಇಟ್ಬಿಡು. ಆಯ್ತ್ರಿ, ನೀವೆಷ್ಟು ಒಳ್ಳೆಯದಿರಿ. ನಿಮ್ಮ ಪುಣ್ಯ ಬರಲಿ. ನನಗೆ ಈ ಭೂತದ ಲೋಕದೊಳಗೆ ಅಂಜಿಕೊಂಡು ನನಗೆ ಏನು ಮಾಡೋಕ್ಕಂದು ದಿಕ್ಕತ್ತು ತೋರಿಸ್ಲಾರ್ದಂಗೆ ಆಗಿತ್ತು. ನೀವು ಒಂಚೂರು ಬಂದು ನನಗೆ ಇಷ್ಟರ ಒಂದು ಸ್ವಲ್ಪ ಸಮಾಧಾನ ಮಾತಾಡಿ ನನ್ನ ಇಲ್ಲಿ ಇರೋಕೆ ಅವಕಾಶ ಕೊಟ್ಟು ನನಗೊಂದು ನೆಲೆ ಕೊಟ್ಟು ನನಗೊಂದು ಆಸರೆ ಆದ್ರಲ್ಲ, ನನಗೆ ಈಗ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಏನೋ ಒಂಥರ ಕಂಗಾಲಾದವರಿಗೆ ಒಂದು ಹುಲ್ಲು ಕಡ್ಡಿ ಒಳಗನ್ನ ಸಹಾಯ ಮಾಡಿ ಸಮಾಧಾನ ಮಾಡ್ದಂಗೆ ಆಗತೈತೆ. ಇಲ್ಲಂತ ನಾನು ಕೇಳಿ ಬಂದು ಎಲ್ಲ ವಿಚಾರ ಮಾಡಿ ಬಂದು ಎಲ್ಲ ಕಡೆ ವಿಚಾರ ಮಾಡಿದೆ, ಆದ್ರೆ ಎಲ್ಲೂ ಬಂದಿಲ್ಲಂತ. ಹಂಗಿವತ್ತು ಯಾವ ಇವು ಆಗೇ ಇಲ್ಲ ಅಂತ. ಹಂಗಾದ್ರೆ ನನ್ನ ಮಕ್ಕಳು ಏನು ಮಾಡಿದ್ರೆ ಏನವರು? ಆ ಪಾಪಿಗಳು ನನ್ನ ಮಕ್ಕಳು ಏನು ಮಾಡಿರ್ಬೇಕು? ಏನು ಮಾಡ್ಯಾರಂಗಿದ್ರ? ಸತ್ತಿದ್ರೆ ಒಂದು ವೇಳೆ ಇಲ್ಲಿ ಬಂದಿರ್ತಿದ್ರು. ಬಹುಶಃ ನಿಮ್ಮ ಮಕ್ಕಳು ಸತ್ತಿರಕ್ಕಿಲ್ಲ, ಬದುಕ್ಯಾರ. ಬಹುಶಃ ನೀರು ಹೋಗಿದ್ರು, ಇಲ್ಲ ಯಾರ್ದಾರ ಕೈಯ ಸಿಕ್ಕು ಪಾರಾಗಿರ್ಬೋದು, ಇಲ್ಲ ಎಲ್ಲರ ದಡಕ್ ಪಡಕ್ ಹೋಗಿ ಬದುಕಿರ್ಬೋದು, ಎಲ್ಲೋ ಬದುಕಿರ್ಬೋದು. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಬದುಕ್ಯಾರ. ಹುಡುಕನ, ನಿಮ್ಮ ಮಕ್ಕಳನ್ನ ಹುಡುಕನ. ಆದ್ರೆ ಇವ್ರಿಗೆ ನಿನಗೆ ಇಷ್ಟು ಕಾಟ ಕೊಟ್ಟಾರಲ್ಲ, ಇವ್ರಿಗೂ ಸರಿ ಪಾಠ ಕಲ್ಸಣ್ಣ. ಹೌದು, ಇವತ್ತಿನಿಂದ ನಾನು ದೃಢ ನಿರ್ಧಾರ ಮಾಡ್ತೀನಿ. ಇಂಥ ಪಾಪಿಗಳಿಗೆ, ಇಂಥ ಅನ್ನ ಹಾಕಿದ ಕೈಗಳಿಗೆ ಕೊಲೆ ಮಾಡಂತ ಇಂಥ ನೀಚ ಮನಸ್ಥಿತಿ ಇರೋಂಥ ಇಂಥವ್ರಿಗೆ ಒಂದು ಪಾಠ ಆಗಲಿ. ಮುಂದೆ ಹೊತ್ತು ಜಗತ್ತಿನಾಗ ಇಂಥ ಒಂದು ಕ್ರೂರ ಕೃತ್ಯ ನಡೆದಿರಬಾರ್ದು. ಆ ಥರ ಪಾಠ ಕಲಿಸ್ತೀನಿ ನಾನು. ಅದಕ್ಕೆ ನೀವು ಸಹಾಯ ಆಗಿರ್ತೀರಾ? ನಿಮಗೆ ನಾನು ಅಪ್ಪ ಅಮ್ಮ ಅಂತ ಹೇಳ, ಯಾಕಂದ್ರೆ ನಂಗೆ ಅಪ್ಪ ಅವ್ವ ಇಲ್ಲ. ಅದಕ್ಕೆ ನೀವೇ ನನಗೆ ಸಹಾಯ ಮಾಡ್ತೀರಾ? ನಮ್ಮಪ್ಪ ನಮ್ಮವ್ವ ನಮ್ಮ ವಯಸ್ಸು ಬರೋದಾಗ ಆಕ್ಸಿಡೆಂಟಾಗಿ ತೀರ್ಕೊಂಡಿದ್ರು. ಬಹುಶಃ ಅವರು ಇಲ್ಲಿ ಇರ್ಬೋದಾ? ಹಂಗಿದ್ರ ಇದ್ರೂ ಇರ್ಬೋದು, ಇರ್ಲಿಕ್ಕಿಲ್ಲಮ್ಮ. ಯಾಕಂದ್ರ ಒಬ್ಬೊಬ್ಬರಿಗೆ ಜಲ್ದಿ ಮೋಕ್ಷ ಸಿಗುತ್ತ. ಮೋಕ್ಷ ಅಂದ್ರೆ ಏನು? ಇಲ್ಲಾಂದ್ರೆ ಬೇರೆ ಯಾವುದೋ ಒಂದು ಜನ್ಮಕ್ಕೆ ಹೋಗೋದು ಬಂದ್ಬಿಟ್ಟಿರ್ತೈತಿ, ಹೋಗ್ಬಿಟ್ಟಿರ್ತಾರ.
ಅದು ಗೊತ್ತಿಲ್ಲ, ನೋಡ್ಬೇಕು. ನೀನು ಇನ್ಮೇಲೆ ಇಲ್ಲೆಲ್ಲ ಅಡ್ಡಾಡ್ತಿಲ್ಲ, ನಿನಗೆ ಇನ್ನೆಲ್ಲ ಇಲ್ಲಿ ಪರಿಚಯ ಆಗುತ್ತಾ, ಅವಾಗ ನೀನು ಎಲ್ಲ ಗೊತ್ತು ಮಾಡ್ಕೊಂತಿ ಬಾ. ಅವಾಗ ಎಲ್ಲರೂ ಪರಿಚಯ ಆಗ್ತಾರ, ಇಲ್ಲಿ ಏನೇನೈತಿ, ಯಾರದಾರ ಏನಿಲ್ಲ ಅಂತ ಎಲ್ಲ ತಿಳ್ಕೊಂತಿದ್ದಿ. ಸ್ವಲ್ಪ ದಿವ್ಸ ರೂಢ ಆಗೋವರೆಗೂ ಅಷ್ಟೇ, ರೂಢ ಆದ್ಮೇಲೆ ಗೊತ್ತಾಗತ್ತೆ ನಿಂಗೆ. ಆಯ್ತು. ಆದ್ರೆ ನನ್ನ ಕಾರ್ಯಗಳು ಇನ್ನು ಮುಂದೆ ನನ್ನ ಶುರುವಾಗ್ತಾವೆ. ನನ್ನ ನಂಬಿಕೆ ದ್ರೋಹ ಮಾಡಿ, ನನ್ನ ಗಂಡನ್ನ ನನ್ನಿಂದ ಅಗಲಿಸಿ, ನನ್ನ ಮಕ್ಕಳನ್ನ ಅನಾಥನ್ ಮಾಡಿ, ಎಲ್ಲಿ ನನ್ನ ಮಕ್ಕಳಿಗೆ ಏನು ಮಾಡಿ ನನ್ನ ಜೀವನನ ಹಾಳು ಮಾಡಿರಲ್ಲ, ಅವ್ರನ್ನ ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ, ಅವ್ರನ್ನ ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ. ಬಾರವ ಪಾಪ, ಮುಂಜಾನೆ ನಂತರ ಹತ್ತು ದಣ್ಕೊಂಡಿದ್ದಂಗೆ ಅದೇದಿ, ಏನಾರ ಊಟ ಮಾಡ್ಬಾ, ಊಟ ಮಾಡಿ ಸ್ವಲ್ಪ ಹೊತ್ತು ಮಕ್ಕೋ, ಮುಂಜಾನೆ ಆಗಲಿ, ಅವಾಗ ಏನು ಮಾಡ್ಬೇಕಂತ ವಿಚಾರ ಮಾಡೋಣ. ಆದ್ರೆ ಮಗಳ, ಇಲ್ಲಿ ಮನುಷ್ಯರು ತಿಂದಂಗ ಅನ್ನ ಸಾರು ಅಂಥವೆಲ್ಲ ಸಿಗಲ್ವ. ಇಲ್ಲಿ ಏನಿದ್ರು ಬರೀ ರಕ್ತ ಮಾಂಸ ಅಂಥವು. ಮತ್ತು ನೀನು ಏನಂತೀಯನವ? ಚಿಚಿ, ರಕ್ತ ನನಗೆ ಮೊದಲೇ ಈ ಭೂತದ ಲೋಕ ನೋಡಿದ್ರೆ ಅಂಜಿಕೆ ಬರತೈತಿ. ಮತ್ತು ಅಂಥವೆಲ್ಲ ನನ್ನಿಂದ ಆಗಲ್ಲ ರೀ ಅಪ್ಪ ಅಮ್ಮ. ದಯವಿಟ್ಟು ನನಗೆ ಏನಾದರೂ ಇಲ್ಲ, ಬೇಡ ಬೇಡ, ನನಗೆ ಊಟ ಬೇಡ, ಏನೂ ಬೇಡ, ನನಗೆ ಹಸುವೂ ಇಲ್ಲ, ನನಗೆ ಸಮಾಧಾನ ಇಲ್ಲ, ನನ್ನ ಮಕ್ಕ ನೋಡೋವರೆಗೂ ನನಗೇನೂ ಬೇಡ ಬಿಡ್ರಿ ರೀ. ಮೊದಲಾಕೆ ಹಂಚ್ಕೊಂಡಾಳ ಪಾಪ, ಹೋಗಿ ಹೋಗಿ ಮತ್ತಿಂಗಂತಿರಲ್ಲ, ಬೇಡ. ಒಂದಿಷ್ಟು ಹೋಗಿ ಹಣ್ಣು, ಹಾಲು, ಅದು ಆಕಳ ಪಾಕಳ ಅಲ್ಲಿ ಹಿಂಡಿ ಇಟ್ಟಿರ್ತಾರಲ್ರಿ, ಸ್ವಲ್ಪ ಹಾಲು ತೊಗೊಂಬರ್ರಿ. ಗಿಡದಾಗೇನು ಹಣ್ಣು ಪಣ್ಣೇನು ಸಿಗ್ತಾವಲ್ಲ, ಹೋರಿ ಹಣ್ಣು ಹಾಲು ನಡ್ಕೊಟ್ರ ಪಾಪ, ತಿಂತೈತಿ ಹುಡುಗಿ. ಹೌದು ನೋಡು. ಆಯ್ತಾಯ್ತು, ಉಕ್ಕಿ ತೊಗೊಂಬರ್ತೀನಿ. ಪಾರವ ಮಗ, ಒಳ ಬಾ. ಅಮ್ಮ, ನೀವೆಷ್ಟು ಒಳ್ಳೆಯವರು. ಏನು ಒಳ್ಳೆತನ ಇದ್ರು ಹಂಗವ. ಮತ್ತೆ ನೀನು ಹೆಂಗೆ ಒಳ್ಳೆತನಕ್ಕೆ ಮೋಸ ಹೋದೆ ನೋಡು, ನಾವು ಹಂಗೆ ಒಳ್ಳೆತನಕ್ಕೆ ಮೋಸ ಹೋದವ್ರೆ. ಹೌದಾ? ಹಂಗಿದ್ರೆ ನಿಮಗೇನಾಗಿತ್ತು? ಯಾಕೆ ಹಿಂಗಾಗ ಕಾರಣ ಏನು? ಅದೆಲ್ಲ ದೊಡ್ಡದೈತಿ, ನಮ್ದು ಕೇಳಕತ್ರ ಮತ್ತೆ ಬೆಳಕರ್ತೈತಿ. ಬಾ, ನೀ ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಹೇಳ್ತೀನಂತ. ನಮಸ್ಕಾರ ರೀ, ನಾನೆಲ್ಲ ವೀಕ್ಷಕ ಬಂಧು ಬಾಂಧವರಿಗೆಲ್ಲರಿಗೂ ಈ ದೌದ ಪ್ರೀತಿಯಿಂದ ನಮಸ್ಕಾರ ರೀ. ನೋಡ್ರಿ, ಎಲ್ಲರೂ ಹಾರೈಸೋಬೇಕು ಅಂತ ಕೇಳಕತ್ತಾರ. ಎಲ್ಲರಿಗೂ ಇವತ್ತಿಂದ ಐತ್ ನೋಡ್ರಿ ಮಾರಿ ಹಬ್ಬ, ಹಾರೈಸೋ ಶುರುವಾತ್ ನೋಡ್ರಿ. ಇವತ್ತಿಂದ ನಿಮಗೆ ಹಂಗ ಖುಷಿ ನೋಡ್ರಿ, ಖುಷಿ ಪಡ್ತಿರಲ್ರಿ. ಈ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ ಎಲ್ಲರೂ. ಈ ನಮ್ಮ ಸ್ಟೋರಿ ಹೆಂಗೆ ಬರತ್ತಂತ ನೋಡಿ ಕಾಮೆಂಟ್ ಮಾಡಿ ಸ್ವಲ್ಪ ನೀವು ನಮ್ಗೊಂಚೂರು ತಿಳಿಸ್ರಿ, ಅಂದ್ರೆ ನಮಗೂ ಖುಷಿ ಆಗುತ್ತೆ. ಪಾಪ ರಾಣಿ ಅಷ್ಟೇ ಕಷ್ಟಪಟ್ಟು ಆಕಿ ಇಷ್ಟೆಲ್ಲ ಕತಿ ಅನುಭವಿಸಕತ್ತಾಳ. ಆಕಿ ಹೆಂಗೈತಿ ಆಕಿ ಜೀವನ ಒಂಚೂರು ವಿಚಾರ ಮಾಡಂಗಿಲ್ಲ ನೀವು. ಆಕಿನ ಕಷ್ಟ ಸುಖ ಒಂಚೂರು ವಿಚಾರ ಮಾಡ್ರಿ ಕಾಮೆಂಟ್ ಮುಖಾಂತರ. ಹಂಗೆ ಇನ್ನು ಮುಂದೆ ಯಾರಿಗೇನು ಹಂಗೆ ನೋಡಕತ್ತಿರಲ್ಲ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ರಲ್ಲ. ಯಾಕಂದ್ರೆ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಂಡು ಮಾಡಿ ನೋಡಿದ್ರೆ ನಾನು ಕತಿ ಹಾಕತ್ಲೆ ನಿಮ್ಗೆ ಡನ್ ಅಂತ ಬಂದ್ಬಿಡತ್ರಿ, ನೀವು ನೋಡೋಕೆ ಅನುಕೂಲ ಆಗುತ್ತಲ್ರಿ. ಮತ್ತೆ ಅದಕ್ಕೆ ಸಬ್ಸ್ಕ್ರೈಬರ್ ಮಾಡ್ಕೋರಿ. ಹಂಗೆ ನಿಮ್ಮ ಫ್ರೆಂಡ್ಸು, ನಿಮ್ಮದು ರಿಲೇಟಿವ್ಸು ಯಾರದ ನೋಡಿ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋಕೆ ಹೇಳ್ರಿ. ಹಂಗೆ ಲೈಕ್ ಮಾಡಿರಿ, ನಮಗೆ ಕತಿ ಹೆಂಗೆ ಬರುತ್ತೆ ಅಂತಂದು ಕಾಮೆಂಟ್ ಮುಖಾಂತರ ತಿಳಿಸ್ರಿ.